ನೋಡಿ, ಈ ಕಾವೇರಿ ನೀರಿನ ಸಮಸ್ಯೆ ಇದೆಯಲ್ಲ, ಅದು ಸಮಸ್ಯೆ ಆಗಬಾರ್ದು. ಅದು ಒಂದು ಸಮಾಧಾನವಾದ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕುಡಿಯೋಕ್ಕೆ ನೀರಾಗಿ ಯಥೇಚ್ಛವಾಗಿ ಆಗಿರುವಂಥದ್ದನ್ನು ಯಾರಿಗೂ ಕೊಡಲ್ಲ ಅಂತ ಯಾವತ್ತೂ ಕರ್ನಾಟಕದವರು, ಕನ್ನಡಿಗರು, ಕನ್ನಡ ಸರ್ಕಾರ ಆಗಲಿ ಯಾವತ್ತೂ ಹೇಳಲಿಲ್ಲ. ಯಥೇಚ್ಛವಾದ ನೀರನ್ನು ಯಾವತ್ತೂ ಹರಿಸಿದ್ದಾರೆ. ತಮಗಾಗಿ ಉಳಿದಿದ್ದನ್ನು ಖಂಡಿತ ಯಾವತ್ತೂ ಕಾವೇರಿ ಕೊಳ್ಳದಲ್ಲಿ ಸ್ಟಾಕ್ ಇಟ್ಟಿಲ್ಲ ನಾವು. ಹಾಗಾಗಿ ತಮಿಳುನಾಡು, ಕರ್ನಾಟಕ ಅಣ್ಣ ತಮ್ಮಂದಿರಾಗಿ, ಸಹೋದರರಾಗಿ ಪ್ರೀತಿಯಿಂದ ಜೀವನ ಮಾಡಬೇಕು. ಯಾರು ಎಷ್ಟೇ ನಮ್ಮ ಮಧ್ಯೆ ರಾಜಕಾರಣ ಮತ್ತೊಂದು ಸೃಷ್ಟಿ ಮಾಡಿದ್ರು ಕೂಡ ನಾವು ಅಣ್ಣ ತಮ್ಮಂದಿರಾಗೆ ಬಾಳಬೇಕು. ಒಳ್ಳೆ ತೀರ್ಪು ತಗೊಂಡು ಒಬ್ಬರು ಬಿಟ್ಟು ಒಬ್ಬರು ಹಿಡ್ಕೊಂಡು, ನಾವು ಬಿಟ್ಟಿದ್ದೀವಿ, ನಿಮಗೆ ಸುಮಾರು ಬಿಟ್ಕೊಟ್ಟಿದ್ದೀವಿ. ಬಿಟ್ಟೇ ಇಲ್ಲ ಅಂತ ಯಾವತ್ತೂ ದಯವಿಟ್ಟು ಯಾರೂ ಹೇಳಬೇಡ್ರಿ. ನಮ್ಮೊಳಗಡೆ ನಮಗೆ ವೈಮನಸ್ಸುಗಳು ಅಥವಾ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಕೆಲಸ ಮಾಡಬೇಡ್ರಿ. ನಾನು ಇಡೀ ರಾಜ್ಯ ಸರ್ಕಾರನ ನಾನು ಪ್ರೀತಿಯಿಂದ, ನಮ್ರತೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಒಂದು ಒಳ್ಳೆ ತೀರ್ಮಾನ ಕೊಟ್ಟು ನಮ್ಮೆಲ್ಲರಿಗೂ ನಾವು ಸಹೋದರತ್ವದೊಂದಿಗೆ ಪ್ರೀತಿಯಿಂದ ನಾವು ಬಾಳ್ತಕ್ಕಂಥ ಒಂದು ವಾತಾವರಣ ನೆಲೆ ಮಾಡಿಕೊಡ್ಲಿ, ನೆಲೆ ಆಗಲಿ ಅಂತ ಪರಮಾತ್ಮನಿಂದ ನಾನು ಬೇಡ್ಕೊತಾ ಇದ್ದೀನಿ. ಈ ಸರ್ಕಾರಕ್ಕೆ ಭಾರಿ ಒಳ್ಳೆ ಶಕ್ತಿ ಕೊಟ್ಟು ಜನಗಳಿಗೆ, ನಮ್ಮ ನಾಡಿಗೆ ಒಳ್ಳೆ ಅಭಿವೃದ್ಧಿ ತರಲಿ ಅಂತ ನಾನು ಮತ್ತೊಂದ್ಸರಿ ಬೇಡ್ಕೊತಾ ಇದ್ದೀನಿ. ವರುಣ, ಕೃಪೆ ತೋರ್ಸಪ್ಪ, ನಮ್ಮಪ್ಪ ವರುಣಪ್ಪ. ಈ ವರ್ಷ ಬಿಡಬೇಕಾಗಿಲ್ಲ. ಆ ಲೆಕ್ಕಾಚಾರ ಯಥೇಚ್ಛವಾಗಿ ಆಗಿರ್ತಕ್ಕಂಥ ನೀರನ್ನ ನೀವು ಬಿಟ್ಟಿದ್ದೀರಾ ಅಂತ ಹೇಳುವಂತ ಮಾತೇ ಇಲ್ಲ. ಯಥೇಚ್ಛವಾಗಿ ನೀರು ಯಾರಿಗೆ ಆದರೂ, ನೀವು ಸಮುದ್ರಕ್ಕೆ ಬಿಟ್ಟಿದ್ದೀರಾ, ನಮ್ಗೆ ಯಥೇಚ್ಛವಾಗಿ ನಾವು ನಿಮಗೆ ಬಿಟ್ಟಿದ್ದೀವಿ. ಹಾಗಾಗಿ ನಾವು ಬಿಟ್ಟಿರೋ ಲೆಕ್ಕನ ನಿಮ್ಗೆ ಹೇಳ್ತಾ ಇದ್ದೀವಿ. ಈಗ ನಮ್ಮ ಕೈಲಿಲ್ಲ, ತಿರುಗಿ ಅಷ್ಟೇ ಬಿಡು ಅಂತಂದ್ರೆ ನೀರೇ ಇಲ್ಲ ನಮ್ಮ ಕೈನಲ್ಲಿ ಅನ್ನುವಂಥ ವಿಷಯ ಅಷ್ಟೇ. ನಾನು ಹೇಳಿದ್ದೀನಿ ನೋಡ್ರಿ, ನಾನು ನಿಮಗೆ ಸಂಪೂರ್ಣವಾಗಿ ನೋಡಿ, 24ರಲ್ಲಿ 334 TMC ಬಿಟ್ಟಿದ್ದೀವಿ, 25ರಲ್ಲಿ 330 TMC ಬಿಟ್ಟಿದ್ದೀವಿ, ಒಟ್ಟು 664 TMC. ಸುಪ್ರೀಂ ಕೋರ್ಟ್ ಆದೇಶ ಇರೋದು ವರ್ಷಕ್ಕೆ 175 TMC. 2 ವರ್ಷದಿಂದ 350 TMC ಆಯಿತು. 664ರಲ್ಲಿ 350 ತೆಗೆದ್ರೆ 314 TMC ನಾವು ಯಥೇಚ್ಛವಾಗಿ ಬಿಟ್ಟಿದ್ದೀವಿ. ಈ ವರ್ಷ ನಾವು ಬಿಡಬೇಕಾಗಿಲ್ಲ. 175 ಡಿಫರೆನ್ಸ್ ನೋಡ್ರಿ ನೀವು, ಅಲ್ಲಿಗೆ ಬಂತಲ್ಲ, ನಿಮಗೆ ಜಾಸ್ತಿನೇ ಬಿಟ್ಟಿದ್ದೀವಿ ನಾವು. ಹಾಗಾಗಿ ಕೊಳದಲ್ಲೂ ಸ್ಟಾಕ್ ಇದೆ. ಅವರು ವ್ಯವಸಾಯಕ್ಕೆ ಅಂತ ಈ ನೀರನ್ನ ಈಗ ಸದ್ಯಕ್ಕೆ ಈ ಪರಿಸ್ಥಿತಿಯಲ್ಲಿ ಕೇಳಕ್ಕಾಗಲ್ಲ, ಕೇಳಬಾರ್ದು. ವ್ಯವಸಾಯಕ್ಕೆ ಅಂತ ಈ ಪರಿಸ್ಥಿತಿನಲ್ಲಿ ನೆರೆ ರಾಜ್ಯ ಕೇಳಬಾರ್ದು. ಈ ಪರಿಸ್ಥಿತಿ ನೋಡ್ಬಿಟ್ಟು ಬಹುಶಃ ವಿಜಯ್ ಅವರು ಬರ್ತಾ ಇದ್ದಾರೆ, ಒಂದು ಒಳ್ಳೆ ಮಾತಿನಲ್ಲಿ, ಒಳ್ಳೆ ಇದರಲ್ಲಿ ಎಲ್ಲವೂ ಇತ್ಯರ್ಥ ಆಗಿ ಸುಗಮವಾಗಿ ಸಾಗಲಿ ಅಂತ ನಾನು ಪರಮಾತ್ಮನ ಹತ್ರ ಬೇಡ್ಕೊತಾ ಇದ್ದೀನಿ. ನಾನು ಒಳ್ಳೆಯದಾಗಲಿ.